ಜಿಲ್ಲೆಯಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಬಿಸಿಲಿನ ತಾಪಮಾನದಿಂದ ಬೀದಿಗಳಲ್ಲಿ ಸಂಚರಿಸುವ ಗೋವುಗಳು ಸನ್ಸ್ಟ್ರೋಕ್ಗೆ ಒಳಗಾಗಿ ಪ್ರಾಣ ಕಳೆದುಕೊಳ್ಳುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದು ಶಿವಸೇನಾ ಯುವ ಸೇನಾ ರಾಯಚೂರು ಜಿಲ್ಲಾ ಅಧ್ಯಕ್ಷ ಹರೀಶ್ ಮಡಿವಾಳ ಹೇಳಿದರು. ರಸ್ತೆ ಮಧ್ಯೆ ಅಲೆದಾಡುವ ಗೋವುಗಳಿಂದ ವಾಹನ ಸಂಚಾರಕ್ಕೆ ಅಡ್ಡಿಯಾಗುತ್ತಿದ್ದು ಅಪಘಾತಗಳು ಹೆಚ್ಚಾಗುತ್ತಿರುವುದರಿಂದ ಸಾರ್ವಜನಿಕರು ಹಾಗೂ ಪಶುಗಳ ಜೀವಕ್ಕೆ ಅಪಾಯ ಉಂಟಾಗಿದೆ ಎಂದರು. ತಕ್ಷಣವೇ ಬೀದಿ ಗೋವುಗಳನ್ನು ಗುರುತಿಸಿ ಮಾಲೀಕರಿಗೆ ಹಸ್ತಾಂತರಿಸಬೇಕು. ಅನಾಥ ಗೋವುಗಳನ್ನು ಸುರಕ್ಷಿತವಾಗಿ ಸರ್ಕಾರಿ ಗೋಶಾಲೆಗಳಿಗೆ ಸ್ಥಳಾಂತರಿಸಬೇಕು. ಪ್ರಮುಖ ರಸ್ತೆಗಳಲ್ಲಿ ಶಾಶ್ವತ ಪರಿಹಾರ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇಲ್ಲವಾದಲ್ಲಿ ಜಿಲ್ಲಾ ಆಡಳಿತ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಜೈ ಶ್ರೀರಾಮ್. ಇವತ್ತು ರಾಯಚೂರು ನಗರದಲ್ಲಿ ಬಿಸಿಲಿನ ತಾಪಮಾನ ಜಾಸ್ತಿಯಾಗಿದೆ. ಸುಮಾರು ದಿನಗಳಿಂದ ನಮ್ಮ ಕಾರ್ಯಕರ್ತರು ಎಲ್ಲ ಹಿಂದೂಗಳು ಈ ರಸ್ತೆ ಬೀದಿಯಲ್ಲಿ ನಡೆದಾಡುತ್ತಿರುವ ಗೋವುಗಳನ್ನು ನೋಡುತ್ತಾ ಅವುಗಳಿಗೆ ನೀರಿನ ವ್ಯವಸ್ಥೆ ಮಾಡಿಕೊಡಬೇಕೆಂದು ತುಂಬ ದಿನಗಳಿಂದ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಆದರೆ ಇವತ್ತು ನಗರದಲ್ಲಿ ಈ ಬಿಸಿಲಿನ ತಾಪಮಾನ ಮತ್ತು ಬಿಸಿಲಿನ ಹೊಡೆತಕ್ಕೆ ಎಷ್ಟೋ ಗೋವುಗಳು ತಮ್ಮ ಪ್ರಾಣಗಳನ್ನು ಬಿಟ್ಟಿದ್ದಾವೆ. ಅವುಗಳನ್ನು ಕಂಡು ಶಿವಸೇನಾ ಪಕ್ಷದ ಕಾರ್ಯಕರ್ತರು ಹಾಗೂ ಎಲ್ಲ ಗೋಮಾತೆ ಭಕ್ತರು ತುಂಬ ಬೇಜಾರು ವ್ಯಕ್ತಪಡಿಸಿದ್ದಾರೆ. ಇದನ್ನು ಸರಿಪಡಿಸಬೇಕೆಂದು ಇಂದು ಶಿವಸೇನೆ ಪಕ್ಷದಿಂದ ಯುವ ಸೇನೆ ವತಿಯಿಂದ ಹಾಗೂ ಎಲ್ಲ ಹಿಂದೂ ಹೋರಾಟಗಾರರು ಇವತ್ತು ಒಕ್ಕೂಟ ಆಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಮನವಿ ಪತ್ರ ಸಲ್ಲಿಸಬೇಕೆಂದು ಇವತ್ತು ಪಾದಯಾತ್ರೆ ಮೂಲಕ ನಾವು ಹೊರಟಿದ್ದೇವೆ. ಉದ್ದೇಶ ಏನು? ನಗರದಲ್ಲಿ ಸುತ್ತಾಡುತ್ತಿರುವ ಬೀದಿಯಲ್ಲಿ ಅಲಿದಾಡುತ್ತಿರುವ ಗೋವುಗಳನ್ನು ರಕ್ಷಣೆ ಮಾಡಬೇಕು. ಅವುಗಳಿಗೆ ಪರ್ಮನೆಂಟ್ ಆಗಿ ಒಂದು ಗೋಶಾಲೆಯನ್ನು ನಿರ್ಮಾಣ ಮಾಡಿಕೊಡಬೇಕು. ಹಾಗೆ ಎಲ್ಲ ಬೀದಿ ಬದಿಯಲ್ಲಿ ಇರುವಂತಹ ಗೋಗಳಿಗೆ ನೀರಿನ ವ್ಯವಸ್ಥೆ ಆಗಬೇಕು. ಮತ್ತು ಈ ರಸ್ತೆಯಲ್ಲಿ ಅಲಿದಾಡುತ್ತಿರುವ ಈ ವಾಹನಗಳಿಂದ ಉಂಟಾಗುವ ಈ ಅಪಘಾತಗಳು ಗೋವುಗಳಿಗೆ ಒಂದೇ ಅಲ್ಲ, ಅಲ್ಲಿನ ಜನಸಾಮಾನ್ಯರಿಗೂ ತೊಂದರೆ ಉಂಟಾಗುತ್ತಿದೆ. ಇದನ್ನು ಒಂದು ಪರಿಹಾರ ಕೊಡಬೇಕೆಂದು ಆಗ್ರಹಿಸಿ ಇವತ್ತು ಶಿವಸೇನೆ ವತಿಯಿಂದ ಹರೀಶ್ ಮಡಿವಾಳ್ ಜಿಲ್ಲಾಧ್ಯಕ್ಷ ಅವರ ನೇತೃತ್ವದ ಅಧಿಕಾರಿಗಳಿಗೆ ಮನವಿ ಪತ್ರ ಆ ಮಹಾಪಾಲಿಕೆಗೆ ಇವತ್ತು ಮಾತ್ರ ಅದರ ಮೂಲಕ ಇವತ್ತು ಆಗ್ರಹ ವ್ಯಕ್ತಪಡಿಸಿದ್ದಾರೆ.